ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮದ ರೈತರೊಬ್ಬರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ತೋಟಗಾರಿಕೆ ಇಲಾಖೆಯಿಂದ 23-24ನೇ ಸಾಲಿನಲ್ಲಿ ಸಹಾಯಧನವನ್ನು ಪಡೆದುಕೊಂಡು ಗುಲಾಬಿ ಸಸಿ ನಾಟಿ ಮಾಡಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯಕರ್ ಮೇಡಮ್ ಅವರು ಭೇಟಿ ನೀಡಿ ರೈತರ ಜೊತೆ ಸಂವಾದವನ್ನು ನಡೆಸಿರುವುದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು. ಹುಮನಾಬಾದ್ ತಾಲೂಕಿನ ಕನಕಟ್ಟ ಗ್ರಾಮ ಪಂಚಾಯತಲ್ಲಿ ಮನೋಹರ್ ಲಕ್ಷ್ಮಣನ ಒಬ್ಬರು ರೈತರು 1 ಎಕರೆ ಜಮೀನಿನಲ್ಲಿ ರೋಸ್ ಪ್ಲಾಂಟೇಶನ್ ಮಾಡ್ಕೊಂಡಿದ್ದಾರೆ. ಅವರಿಗೆ ದಿನಕ್ಕೆ ಸುಮಾರು 20 kg ರೋಸ್ ಬರ್ತಾ ಇದ್ದಾವೆ ಆ್ಯಂಡ್ 1 kgಗೆ ಅವರು 80 ರೂಪಾಯಿ ಅಂತೆ ಮಾರ್ತಾ ಇದ್ದಾರೆ ಆ್ಯಂಡ್ ಈಸ್ ವೆರಿ ಹ್ಯಾಪಿ ವಿತ್ ನರೇಗಾ ವರ್ಕ್ಸ್. ಅದಕ್ಕಾಗಿ ಎಲ್ಲ ರೈತರಲ್ಲಿ ಏನು ಮನವಿಯಪ್ಪ ಅಂತಂದರೆ ಇದೇ ರೀತಿ ನೀವು ಮುಂದೆ ಬಂದು ನರೇಗಾ ಯೋಜನೆ ಅಡಿಯಲ್ಲಿ ಇಂಥ ಕಾಮಗಾರಿಗಳು ನಡೀತಾ ಇದ್ದಾವೆ, ನೀವು ಎಲ್ಲರೂ ಮುಂದೆ ಬಂದು ಇಂಥ ಕಾಮಗಾರಿಗಳನ್ನು ಮಾಡ್ಕೋಬೇಕು ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ. ರೋಸ್ ಪ್ಲಾಂಟೇಶನ್ ಮಾಡ್ಕೋಬೋದು ಅಂತ ಯಾರು ಮಾಹಿತಿ ಕೊಟ್ಟರು? ತೋಟಗಾರಿಕೆ ಇಲಾಖೆಯಿಂದ. ಹನಿ ನೀರಾವರಿ ನಿಮಗೆ ಯಾರು ಮಾಹಿತಿ ಕೊಟ್ಟರು? ತೋಟಗಾರಿಕೆ ಇಲಾಖೆಯಿಂದ. ಹನಿ ನೀರಾವರಿ ಯಾವಾಗ ತೊಗೊಂಡ್ರಿ ನೀವು? 3 ವರ್ಷ ಮೊದಲೇ ತೊಗೊಂಡಿದ್ದೆ. ಇದು ರೋಸ್ ಪ್ಲಾಂಟೇಶನ್ಗೆ 1 ಎಕರೆ ಜಮೀನಾಗ ಹಚ್ಚಿರಿ ಅಂತ ಹೇಳಿದ್ದೀರಿ. ದಿನಕ್ಕೆ ಎಷ್ಟು ಬೆಳಿತೀರಿ ನೀವು? 20 kg ಬರ್ತದೆ ಮೇಡಮ್. 20 kg. ಈಗ ಮಾರ್ಕೆಟಿಗೆ ಒಯ್ದು ಮಾರಿದ್ರೆ 1 kgಗೆ ಎಷ್ಟು ದುಡ್ಡು? 80 ರೂಪಾಯಿ. ನೀವು ಇದು ನರೇಗಾ ಇದು ಯೋಜನೆಯನ್ನು ಖುಷಿಯಾಗಿದ್ದೀರಾ? ಬೇರೆ ರೈತರಿಗೆ ಏನಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಮಾಡಿದ್ರೆ ಚೆನ್ನಾಗೈತಿ, ಎಲ್ಲರೂ ಮಾಡ್ಕೋರಿ ಅಂತ. ಈಗ ನೀವು ಜೋಳ ಗೋಧಿ ಅಥವಾ ನೀವು ಮುಂಚೆ ಏನು ಬೆಳಿತಿದ್ರಿ? ಜೋಳ ತೊಗರಿ. ಅದರ್ಲಿಂತ ಎಷ್ಟು ಆದಾಯ ಬರ್ತಿತ್ತು, ಇದರ್ಲಿಂತ ಎಷ್ಟು ಆದಾಯ ಬರ್ತಿತ್ತು? ಇದು ಚೆನ್ನಾಗಿದೆ ಅಂದ್ರೆ ಏನು ಡಿಫ್ರೆನ್ಸ್ ಇದೆ? ಅವಾಗ ಎಷ್ಟು? ಅದಕ್ಕಿಂತ ಇದು ಎಂದಾವತ್ತು 50% ಹೆಚ್ಚಿದೆ. ಇದು ರೋಸ್ ಇದು ನೀವು ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಯ್ತು ನೀವು ಹಚ್ಚಿದ್ಮೇಲೆ? 6 ತಿಂಗಳು ಮೇಡಮ್. ಹಚ್ಚಿದ್ಮೇಲೆ 6 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಈಗ ಎಷ್ಟು ವರ್ಷ ಆಯ್ತು ನೀವು ಮಾಡಕತ್ತಿದ್ದು? 2 ವರ್ಷ ಆಗಲ್ಲ ಬಂತು ಮೇಡಮ್. ಇವು ಪ್ಲಾಂಟ್ಸ್ ಎಷ್ಟು ದಿನ ತನಕ ಹಂಗೆ ಇರ್ತಾವ್ರಿ? ಮಿನಿಮಮ್ 6 ವರ್ಷ ನಡೀತದೆ. 6 ವರ್ಷ ನಡೀತದೆ. ಹುಮನಾಬಾದ್ ತಾಲೂಕಿನ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿದ್ದೀನಿ ನಾನು, ಸಂತೋಷ್ ಅಂತ. ಈಗ ಈ ತೋಟ ಏನಪ್ಪ, ಗುಲಾಬಿನ ತೋಟಪ್ಪ ಅಂದ್ರೆ ಮನೋಹರ್ ತಂದೆ ಲಕ್ಷ್ಮಣ್ ಅಂತಂದವ್ರು ತೋಟಕ್ಕೆ ಬಂದಿದ್ದೇವೆ ನಾವೀಗ. ಸೊ ಇದು ಏನಪ್ಪ ಅಂದರೆ ಇದರಲ್ಲಿ 2 ವೆರೈಟಿ ಹಚ್ಕೊಂಡಿದ್ದಾರೆ, ಪನೀರ್ ಮತ್ತು ಬುಲೆಟ್ ವೆರೈಟಿ 2 ವೆರೈಟಿ ಹಚ್ಕೊಂಡಿದ್ದಾರೆ. ದಿನಕ್ಕೆ ಏನಪ್ಪ ಅಂತಂದರೆ 20 kg ಅವರು ಹಾರ್ವೆಸ್ಟ್ ಮಾಡ್ತಾರೆ. ಹೂವು 1 kgಗೆ 80 ರೂಪಾಯಿ ಹಂಗೆ ಅವರಿಗೆ ರೇಟ್ ಸಿಗ್ತದೆ. ಸೊ ನಿಯರ್ಲಿ ಬಟ್ ಏನಂದರೆ 1,600ರಿಂದ 2,000 ರೂಪಾಯಿವರೆಗೂ ಅವರು ಡೈಲಿ ಇನ್ಕಮ್ ಆಗ್ತಾಯಿದೆ ಅವರಿಂದ. ಸೊ ಇದು ಈ ಗುಲಾಬಿನಿಂದ. ಸೊ ಮೊದಲು ಏನಪ್ಪ, ಈ ಭೂಮಿಯಲ್ಲಿ ಅಷ್ಟು ಇನ್ಕಮ್ ಬರ್ತಾ ಇರಲಿಲ್ಲ. ಈಗ ನಮ್ಮ ಗುಲಾಬಿನ ತೋಟ ಪ್ಲಾಂಟೇಶನ್ ಮಾಡಿ ಕಡೆಯಿಂದ ಸೊ ಅವರಿಗೆ ಭಾಳಷ್ಟು ಲಾಭ ಆಗ್ತಾಯಿದೆ. ಸೊ ಈಗ ಪ್ಲಾಂಟೇಶನ್ ಮಾಡಬೇಕಾದ್ರಪ್ಪ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಸಹಾಯಧನ ಕೊಟ್ಟಿದ್ದೇವೆ, ಮತ್ತು ಹನಿ ನೀರಾವರಿ ಯೋಜನೆಯಲ್ಲಿ ಅವರಿಗೆ ಹನಿ ನೀರಾವರಿ ಕೂಡ ಸಹಾಯಧನ ಅವ್ರಿಗೆ ಕೊಟ್ಟಿದ್ದೇವೆ.